ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಎಲ್ಲಾ ಮಠಾಧೀಶರಿಗೂ ಕೈಜೋಡಿಸಿ ಮನವಿ ಮಾಡುತ್ತೇನೆ, ನಿಮ್ಮ ಕೆಲಸ ಧರ್ಮರಕ್ಷಣೆ ಮಾಡೋದು. ರಾಜಕೀಯ ಯಾತಕ್ಕೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಠಾಧೀಶರ ರಾಜಕೀಯ ನಿಲುವು ಕುರಿತು ಮಹತ್ವದ ಹೇಳಿಕೆ. ಹಾಸನದಲ್ಲಿ ಗೂಡ್ಸ್ ಶೆಡ್ ಲಾರಿ ಅಸೋಸಿಯೇಷನ್ ವತಿಯಿಂದ ಭಾರೀ ಪ್ರತಿಭಟನೆ. ಎಫ್ಸಿ ಶುಲ್ಕ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಹಾಗೂ ಚಾಲಕರ ಆಕ್ರೋಶ. ಮೈಸೂರು ನಗರದ ಬಿಇಎಂಎಲ್ ಕಾರ್ಖಾನೆ ಆವರಣದ ಒಳಗೆ ರಾಜಾರೋಷವಾಗಿ ಓಡಾಡಿದ ಹುಲಿಯನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದರು. ಹುಲಿ ಓಡಾಡಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಕಬಿನಿ ಜಲಾಶಯದಿಂದ ಸ್ಥಳಾಂತರಗೊಂಡ ನಿರಾಶ್ರಿತರಾದ ಹೆಫ್ಟಿಕೋಟೆಯ ಕೆಂಚನಹಳ್ಳಿ ಗ್ರಾಮದ ರೈತರು ಭೂಮಿಗಾಗಿ ಹಗಲಿರುಳು ಧರಣಿಗೆ ಕುಳಿತಿದ್ದು, ಆಡಳಿತದತ್ತ ತೀವ್ರ ಗುಡುಗು ವ್ಯಕ್ತಪಡಿಸಿದ್ದಾರೆ. ಮಳಲಿ ಗ್ರಾಮದಿಂದ ಸ್ಥಳಾಂತರವಾದ ನಂತರ ಸರ್ಕಾರವು ಕೆಂಚನಹಳ್ಳಿಯಲ್ಲಿ ಅವರಿಗೆ ಭೂಮಿ ಮಂಜೂರು ಮಾಡಿದ್ದರೂ ಕೃಷಿ ಮಾಡಲು ಅಗತ್ಯವಾದ ಜಮೀನು ನೀಡದೆ ಕೇವಲ ಸೈಟ್ಗಳನ್ನು ಮಾತ್ರ ಹಂಚಿಕೆ ಮಾಡಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಬಿಟ್ಟರೂ ಭೂಮಿ ಬಿಡಲ್ಲ ಎಂದು ಅಹೋರಾತ್ರಿ ಹೋರಾಟ ಮಾಡುತ್ತಿರುವ ಅನ್ನದಾತರು ಬದುಕಿಗೆ ಭೂಮಿ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ. ಸಮಸ್ಯೆ ಬಗೆಹರಿಸಿ ತಕ್ಷಣ ಕೃಷಿ ಭೂಮಿ ಹಂಚಿಕೆ ಮಾಡುವಂತೆ ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಾವು ಎಚ್.ಡಿ. ತಾಲೂಕು ಕೆಂಚನಹಳ್ಳಿ ಅಂತ, ನಾವು ಕಬಿನಿ ಜಲಾಶಯದ ಮುಳುಗಡೆ ರೈತರು. ಈ ನಮ್ಮ ಧರಣಿ ಭೂಮಿಗಾಗಿ ನಾವು ಕಬಿನಿ ಜಲಾಶಯದಿಂದ ಮಳಲಿ ಗ್ರಾಮದಲ್ಲಿ ವಾಸ ಇದ್ದು, ಅಲ್ಲಿಂದ ನಮ್ಮ ಕೆಂಚನಹಳ್ಳಿ ಗ್ರಾಮಕ್ಕೆ ಹೊಸ್ದಾಗಿ ಸೈಟ್ ಮಾಡಿ ಜಮೀನು ಕೊಟ್ಟು ನಮ್ಮನ್ನೇ ಶಿಫ್ಟ್ ಮಾಡಿದ್ರು. ಈ ಶಿಫ್ಟ್ ಮಾಡಿದಂಥ ಕಾಲದಲ್ಲಿ ಮನೆ ಸೈಟ್ ಕೊಟ್ಟರು. ಭೂಮಿನ 1970ರಲ್ಲಿ 840 ಎಕರೆ ಭೂಮಿನ ಇಲ್ಲಿ ನಿರಾಶ್ರಿತರಿಗೆ ಮಂಜೂರಿ ಮಾಡಿದ್ರು. ಸರ್ಕಾರ ನೋಟಿಫಿಕೇಶನ್ ಮಾಡಿ ರಿಸರ್ವ್ ಆಯಿತು. ಆ ರಿಸರ್ವ್ ಜಮೀನಲ್ಲಿ ಕೆಂಚನಹಳ್ಳಿಯ ರೈತರಿಗೆ 495 ಎಕರೆ ಭೂಮಿ ಹಂಚಿಕೆ ಆಗದ. ಇನ್ನು 345 ಎಕರೆ ಭೂಮಿ ಹಂಚಿಕೆ ಆಗಬೇಕಾಗದ. ಇಲ್ಲಿ 1970ರಲ್ಲಿ ಟಿಂಬರ್ ತಕೊಂಡು ಭೂಮಿನ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಹ್ಯಾಂಡ್ ಓವರ್ ಆಗಿದೆ. ಅದರಲ್ಲಿ ಆ ಕಾಲದಲ್ಲಿ ಹಂಚಿಕೆ ಆಗಿದ್ದ ಕಾರಣ ಇಷ್ಟೇ. ಈ ರೈತರು ಶಿಫ್ಟ್ ಆದ್ರಲ್ಲ, ಶಿಫ್ಟ್ ಆದಾಗ ಅಲ್ಲಿ 1970-70 ಶಿಫ್ಟ್ ಆದಾಗ ಅವ್ರಿಗೆ ಭೂಮಿ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರು. ಅವ್ರ ಹತ್ರ ಹಣ ಕಾಸು ಇರಲಿಲ್ಲ, ಏನಿಲ್ಲ. ಅಲ್ಲಿಂದ ಶಿಫ್ಟ್ ಮಾಡಿ ಡ್ಯಾಮ್ ಕಟ್ಟಾಗ ಟಿಪ್ಪರ್ ತಂದಿದ್ರಲ್ಲ, ಆ ಟಿಪ್ಪರ್ನಲ್ಲಿ 1974ರಲ್ಲಿ ನೀರು ನಿಲ್ಲಿಸ್ಬೇಕಾದ್ರೆ ನೀರು ಬರ್ತದೆ ನಿಲ್ಲಿಸ್ಬೇಕು, ನೀವು ಎಲ್ಲ ಖಾಲಿ ಮಾಡಿ ಅಂತಂದ್ರಲ್ಲ. ಟಿಪ್ಪರ್ನಲ್ಲಿ ಹುಡ್ಕ ಬಂದರೆ ಮನ ಸಾಮಾನು ಏನೇನದ ಹಂಚುಗಳ ಅದನ್ನೆಲ್ಲ ತಗೊಂಬಂದು ಇಟ್ಗಿಟ್ರು, ಸೈಟ್ ಕೊಟ್ಟರು ಅಷ್ಟೇ. ಭೂಮಿನ ಈ ರೈತರಿಗೆ ಹಂಚಿಕೆ ಮಾಡಲಿಲ್ಲ. ಇವರು ಕೂಲಿಗಾಗಿ ಕೇರಳ ಕೊಡಗ ಲಕ್ಷ್ಮೀ ತೋಟ ಆ ಸೈಡೆಲ್ಲ ಹೊರಟೋದ್ರು. ಅಲ್ಲಿಂದ ಬರೋ ಗಂಟೆ ಭೂಮಿ ಪೆಂಡಿಗಿತ್ತು. ಸ್ವಲ್ಪ ಅಲ್ಪ ಮೇಳ ಬೆಳೆದಿತ್ತಲ್ಲ, ಅರಣ್ಯ ಇಲಾಖೆಯಿಂದ ಬಿಡುಗಡೆ ಆದ ಭೂಮಿನ ಮತ್ತೆ ಅವರೇ ಅದನ್ನು ನಮಗೆ ಸೇರುತ್ತಾ ಅಂತ ಹೋರಾಟ ಮಾಡ್ಕೊಂಡು ನಾವೇ ಅದರಲ್ಲಿ 1995-96ನೇ ಸಾಲಿನಲ್ಲಿ ವ್ಯವಸಾಯದಲ್ಲಿದ್ದು ಇದ್ದವ್ರನ್ನ 98-99ನೇ ಸಾಲಿನಲ್ಲಿ ಇದು ನಮ್ಗೆ ಸೇರಬೇಕು, ನೀವು ಇಲ್ಲಿ ಮರನೆಲ್ಲ ನಾಶಪಡಿಸ್ತರು, ಅರಣ್ಯದಲ್ಲಿ ನಾಶಪಡಿಸ್ತರು ಅಂತ ಹೇಳಿ ನಮ್ಗೆ 99ನೇ ಇಸ್ವಿಲಿ ಕೇಸ್ ಹಾಕಿ ಅವ್ರನ್ನ ಅಲ್ಲಿ ವ್ಯವಸಾಯ ಮಾಡ್ತಿದ್ದವ್ರ 211 ಜನನ ವಾಪಸ್ಸಿ ಹೊರಕ ತೊಳೆದ್ರು. ತೊಳೆದ್ಬಿಟ್ಟು ಕೇಸ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ವ್ಯಾನ್ಗಳು ಕರ್ಕೊಬಂದು ಎಲ್ಲರನ್ನು ತುಂಬಿ ಹೊಡೆದು ಕೇಸ್ ಹಾಕಿ 45 ದಿನಗಳ ಕಾಲ ಜೈಲಲ್ಲಿದ್ದು. ಮೈಸೂರು ನಗರದ ಬಿಇಎಂಎಲ್ ಟೌನ್ಶಿಪ್ ಪ್ರದೇಶದಲ್ಲಿ ರಾತ್ರಿ ಹುಲಿಯೊಂದು ಕಾಣಿಸಿಕೊಂಡ ಘಟನೆ ಆತಂಕ ಸೃಷ್ಟಿಸಿದೆ. ಕಾರ್ಖಾನೆ ಆವರಣದ ಒಳಗೆ ರಾಜಾರೋಷವಾಗಿ ಓಡಾಡಿದ ಹುಲಿಯನ್ನು ಸ್ಥಳೀಯರು ಕಂಡು ಬೆಚ್ಚಿಬಿದ್ದರು. ರಸ್ತೆಯಲ್ಲಿ ಕಾರಿನ ಮುಂಭಾಗವೇ ಹುಲಿ ಓಡಾಡಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜನರಲ್ಲಿ ಭಯ ಹೆಚ್ಚಾಗಿರುವುದರಿಂದ ಪ್ರದೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ. ಯಾರಿಗೂ ಯಾವುದೇ ಅಪಾಯ ಸಂಭವಿಸಿಲ್ಲ. ಓಡ್ತಾ ಇತ್ತು ಪಾಪ ಎದುರುಗೊಂಡು. ಅಯ್ಯೋ, ನಾನು ಈಗ ತಂದ್ರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಹೆಫ್ಟಿಕೋಟೆ ಭೇಟಿಗೆ ತಾಲೂಕಿನ ಜನರು ಅದ್ದೂರಿ ಸ್ವಾಗತ ನೀಡಿದರು. ನಗರ ಪ್ರವೇಶಿಸುತ್ತಿದ್ದಂತೆಯೇ ಅಭಿಮಾನಿಗಳು ಹೂವಿನ ಮಳೆ ಸುರಿಸಿ ಭರ್ಜರಿ ಸ್ವಾಗತ ಕೋರಿದರು. ನಂತರ ನಿಖಿಲ್ ಕುಮಾರಸ್ವಾಮಿ ಪಟ್ಟಣದ ಕೇಂದ್ರದಲ್ಲಿರುವ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು.
ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಮನವಿ ಸ್ವೀಕರಿಸಿದರು. ನಿಖಿಲ್ ಅವರ ಭೇಟಿಯಿಂದ ಪಟ್ಟಣದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು, ಮುಂದಿನ ರಾಜಕೀಯ ಚಟುವಟಿಕೆಗಳ ಹಿನ್ನೆಲೆ ಜನರು ಹೆಚ್ಚಿನ ಕುತೂಹಲ ತೋರಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಗೂಡ್ಸ್ ಶೆಡ್ ಲಾರಿ ಅಸೋಸಿಯೇಷನ್ ವತಿಯಿಂದ ಫಿಟ್ನೆಸ್ ಪ್ರಮಾಣಪತ್ರ ಎಫ್ಸಿ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿರುವುದನ್ನು ಖಂಡಿಸಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು. ಹೊಸ ನಿಯಮಗಳಿಂದ ಲಾರಿ ಮಾಲೀಕರು ಹಾಗೂ ಚಾಲಕರಿಗೆ ಹೆಚ್ಚುವರಿ ಆರ್ಥಿಕ ಭಾರ ಬೀಳುತ್ತಿದ್ದು, ತಕ್ಷಣ ಹಿಂತೆಗೆದುಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಶುಲ್ಕ ಏರಿಕೆಯಿಂದ ಸಣ್ಣ ಮತ್ತು ಮಧ್ಯಮ ಲಾರಿ ಮಾಲೀಕರ ಜೀವನೋಪಾಯವೇ ಅಸ್ತವ್ಯಸ್ತವಾಗಲಿದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಸರ್ಕಾರವು ಸಾರಿಗೆ ವಲಯದ ಸಮಸ್ಯೆಗಳನ್ನು ಪರಿಗಣಿಸಿ ತಕ್ಷಣ ಮಧ್ಯಪ್ರವೇಶಿಸಿ ಪರಿಹಾರ ನೀಡಬೇಕು ಎಂದು ಅಸೋಸಿಯೇಷನ್ ಆಗ್ರಹಿಸಿದೆ. ಇವರು ಅಭಿಪ್ರಾಯ ಪಟ್ಟಿದ್ದಾರೆ, ನಿಮ್ಮ ಮಾಹಿತಿಗಾಗಿ ಕಳಿಸಿದ್ದೀವಿ. ಸಕಲೇಶಪುರದ ಹೊಸ ಬಸ್ ನಿಲ್ದಾಣದ ಸಮೀಪ ಇರುವ ಬಿಸಿಎಂ ವಿದ್ಯಾರ್ಥಿನಿ ವಸತಿ ನಿಲಯಕ್ಕೆ ಶಾಸಕರಾದ ಸಿಮೆಂಟ್ ಮಂಜುರವರು ಇಂದು ಭೇಟಿ ನೀಡಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದರು. ತಮ್ಮ ಭೇಟಿಯ ವೇಳೆ ವಿದ್ಯಾರ್ಥಿನಿಯರಿಗೆ ಬೆಳಗ್ಗಿನ ತಿಂಡಿ ಬಡಿಸಿದರು. ವಿದ್ಯಾರ್ಥಿನಿಯರ ಜೊತೆ ಉಪಹಾರ ಸೇವಿಸಿದ ಅವರು ವಸತಿ ನಿಲಯದ ದೈನಂದಿನ ಸಮಸ್ಯೆಗಳು, ಸೌಲಭ್ಯಗಳ ಕೊರತೆ ಹಾಗೂ ಅಗತ್ಯ ಮೂಲಭೂತ ವ್ಯವಸ್ಥೆಗಳ ಕುರಿತು ವಿವರವಾಗಿ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿನಿಯರ ಬೇಡಿಕೆಗಳನ್ನು ಗಮನಿಸಿದ ಶಾಸಕ ಮಂಜು ಬೇಗನೆ ತುರ್ತು ಕಾಮಗಾರಿಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವಸತಿ ನಿಲಯದಲ್ಲಿ ಭದ್ರತೆ, ನೀರು, ಆಹಾರ ಮತ್ತು ಸ್ವಚ್ಛತೆ ಸಂಬಂಧಿತ ಸೌಲಭ್ಯಗಳನ್ನು ಸುಧಾರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಾಡಿಲ್ಲ ಯಾಕೆ ಹೊಟ್ಟೆ ಹಸುವಾಗಿಲ್ವಾ? ಮಠ ಇದೆಯವರು ನೆನ್ನೆ ಆಯ್ತಾ? ಬಾಳೆಹಣ್ಣ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು.
ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ದೋರನಾಳು ಬೈರಾಪುರದಲ್ಲಿ ಬಾಲಕನ ಮೇಲೆ ದಾಳಿ ನಡೆಸಿ ಗ್ರಾಮದಲ್ಲಿ ಭೀತಿಯುಂಟು ಮಾಡಿದ್ದ ಚಿರತೆ ಸೆರೆ ಸಿಕ್ಕಿರುವ ಘಟನೆ ಹೊಸ ತಿರುವು ಪಡೆದಿದೆ. ಅರಣ್ಯ ಇಲಾಖೆ ಹಾಕಿದ್ದ ಬಲೆಗೆ ಚಿರತೆ ಸಿಕ್ಕಿದ್ದರೂ ಅದು ಗುಂಡೇಟಿಗೆ ಬಲಿಯಾಗಿದೆ ಎಂಬ ಅನುಮಾನಗಳು ಸ್ಥಳೀಯರಲ್ಲಿ ಮೂಡಿವೆ. ಬಾಲಕನಿಗೆ ದಾಳಿ ನಡೆದ ನಂತರ ಗ್ರಾಮಸ್ಥರ ಆಕ್ರೋಶ ಹೆಚ್ಚಿದ್ದು, ಚಿರತೆಯನ್ನು ಸುರಕ್ಷಿತವಾಗಿ ಹಿಡಿಯಲು ವಿಶೇಷ ತಂಡವನ್ನು ನಿಯೋಜಿಸಲಾಗಿತ್ತು. ಆದರೆ ಸೆರೆ ನಂತರ ಚಿರತೆ ಸತ್ತಿರುವ ಅನುಮಾನಗಳು ಜನರಲ್ಲಿ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣದ ನಿಖರ ಮಾಹಿತಿ ತಿಳಿಸಲು ತನಿಖೆ ಮುಂದುವರೆದಿದೆ. ನಿಧಾನ ಹೊಡಿ, ಅವರೇನೋ ಹೊಡ್ತಾರೆ ಬೋಲ್ಯಾರು. ಅಲ್ಲಿ CCF ಅಲ್ಲೇ ಇದಾರಲ್ಲ. ಈ ಕಡೆ ಸರ್, ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ಕೊಟ್ಟಿಗೆಹಾರ 2024-25ರಲ್ಲಿ ತೀವ್ರ ಮಳೆ ಮತ್ತು ಗಾಳಿಯಿಂದ ಕಾಳುಮೆಣಸು ಹಾಗೂ ಅಡಿಕೆ ತೋಟಗಳು ಭಾರೀ ಹಾನಿಗೊಳಗಾದರೂ ವಿಮಾ ಕಂಪನಿಗಳು ನೀಡುತ್ತಿರುವ ಪರಿಹಾರ ಮೊತ್ತ ಅತಿ ಕಡಿಮೆ ಎಂಬ ಆರೋಪದಿಂದ ರೈತರಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಉಂಟಾಗಿದೆ. ಬೆಳೆ ಹಾನಿ 33-35% ಸಂಭವಿಸಿದೆ ಎಂದು ಕಂದಾಯ, ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ಜಂಟಿ ಸಮೀಕ್ಷೆ ವರದಿ ಸ್ಪಷ್ಟಪಡಿಸಿದರೂ ಪಾವತಿಯಲ್ಲಿ ಪಾರದರ್ಶಕತೆ ಕಾಣಿಸುತ್ತಿಲ್ಲವೆಂದು ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘ ಆರೋಪಿಸಿದೆ. ಹವಾಮಾನ ವೈಪರೀತ್ಯ ಗಂಭೀರವಾಗಿದ್ದ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ 15 ದಿನ ರಜೆ ಘೋಷಿಸಿದ್ದರೂ ಪ್ರವಾಸಿಗರ ಸಂಚಾರಕ್ಕೂ ನಿರ್ಬಂಧ ಹೇರಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಪ್ರೀಮಿಯಂ ಪಾವತಿಯಲ್ಲಿ ಸರ್ಕಾರದ ಸಹಭಾಗಿತ್ವ ಇದ್ದರೂ ಪರಿಹಾರ ಲೆಕ್ಕಾಚಾರ ಮಾನದಂಡಗಳನ್ನು ವಿಮಾ ಸಂಸ್ಥೆಗಳು ಬಹಿರಂಗಪಡಿಸದಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಠಾಧೀಶರ ರಾಜಕೀಯ ನಿಲುವು ಕುರಿತು ಮಹತ್ವದ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಎಲ್ಲಾ ಮಠಾಧೀಶರಿಗೂ ಕೈಜೋಡಿಸಿ ಮನವಿ ಮಾಡುತ್ತೇನೆ, ನಿಮ್ಮ ಕೆಲಸ ಧರ್ಮರಕ್ಷಣೆ ಮಾಡೋದು, ರಾಜಕೀಯ ಯಾತಕ್ಕೆ ಎಂದು ಅವರು ಹೇಳಿ, ಕಳೆದ ಹಲವು ವರ್ಷಗಳಿಂದ ಮಠಾಧೀಶರು ರಾಜಕೀಯದಲ್ಲಿ ಮಧ್ಯಪ್ರವೇಶಿಸದೆ ಬಂದಿದ್ದರೂ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳು ಕಾಳಜಿ ಮೂಡಿಸುತ್ತಿವೆ ಎಂದರು. ಮಠಾಧೀಶರನ್ನು ಅವಮಾನಿಸಲು ತಮ್ಮ ಉದ್ದೇಶವಿಲ್ಲವೆಂದು ಸ್ಪಷ್ಟಪಡಿಸಿದ ಕುಮಾರಸ್ವಾಮಿ, ನಾವು ಅಶ್ರದ್ಧೆಯ ಪದಗಳನ್ನು ಮಾತನಾಡಲ್ಲ, ಅವರಿಗೆ ಅಗೌರವ ತರಬಾರದು, ನಮ್ಮ ಸ್ವಾರ್ಥಕ್ಕಾಗಿಯೇ ಎಂದು ಸಲಹೆ ನೀಡಿದರು. ಅವರ ಈ ಹೇಳಿಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳಿ, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು, ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ, ಅವರಿಗೆ ಅಗೌರವ ತರಬಾರದು. ನಾವು ಮಠಾಧೀಶರಿಗೆ ನಮ್ಮ ಸ್ವಾರ್ಥಕ್ಕೋಸ್ಕರ. ಬೆಂಗಳೂರಿನ ಹೇಸರುಘಟ್ಟ ರಸ್ತೆ ಸಮೀಪದ ಖಾಸಗಿ ಕಾಲೇಜಿನಲ್ಲಿ ಬಿ.ಫಾರ್ಮ್ ಅಂತಿಮ ವರ್ಷ ವ್ಯಾಸಂಗ ಮಾಡುತ್ತಿದ್ದ ಹಾಸನ ಮೂಲದ 19 ವರ್ಷದ ವತ್ಸಲ ಆತ್ಮಹತ್ಯೆ ಮಾಡಿಕೊಂಡ ದುರಂತ ಘಟನೆ ಬೆಳಕಿಗೆ ಬಂದಿದೆ. ಕಾಲೇಜಿನ ಸಮೀಪದ ಪಿಜಿಯಲ್ಲಿ ವಾಸಿಸುತ್ತಿದ್ದ ವತ್ಸಲ ಗುರುವಾರ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆಯೇ ಪಿಜಿ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹೇಸರುಘಟ್ಟ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡಿದೆ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದುಬಂದಿಲ್ಲ. ವಿದ್ಯಾರ್ಥಿನಿಯ ಅಕಾಲಿಕ ಮರಣ ಪೋಷಕರು, ಸ್ನೇಹಿತರು ಹಾಗೂ ಕಾಲೇಜು ವಲಯದಲ್ಲಿ ಆಘಾತ ಮೂಡಿಸಿದೆ. ಪೊಲೀಸರು ಮೊಬೈಲ್ ಫೋನ್ ಹಾಗೂ ಪಿಜಿಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೀಡಿದ್ದ ಮಠಾಧೀಶರ ಕೆಲಸ ಧರ್ಮರಕ್ಷಣೆ, ರಾಜಕೀಯಕ್ಕೆ ಯಾಕೆ ತಲೆ ಹಾಕ್ತೀರಾ ಎಂಬ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ವಿವಾದ ಉಂಟುಮಾಡಿದೆ. ಅದಕ್ಕೆ ಡಿಕೆ ಶಿವಕುಮಾರ್ ತೀವ್ರ ಪ್ರತಿಕ್ರಿಯೆ ನೀಡಿ, ಸ್ವಾಮೀಜಿಗಳು ಇರ್ಲಿಲ್ಲಾಂದ್ರೆ ದೇವೇಗೌಡರು ಸಿಎಂ ಆಗ್ತಿದ್ರಾ ಎಂದು ಪ್ರಶ್ನಿಸಿದ್ದಾರೆ. ಮಠಾಧೀಶರ ಆಶೀರ್ವಾದ ಎಲ್ಲ ಕಾಲಕ್ಕೂ ರಾಜಕೀಯದಲ್ಲಿ ಮಹತ್ವದ್ದೇ ಎಂದರು. ತಾವು ಯಾರಿಂದಲೂ ಬೆಂಬಲ ಕೇಳಿಲ್ಲವೆಂದು ಸ್ಪಷ್ಟಪಡಿಸಿದ ಡಿಕೆಶಿ, ಸ್ವಾಮೀಜಿಗಳಿಗೆ ನನ್ನ ಮೇಲಿದ್ದ ವಿಶ್ವಾಸದಿಂದ ಅವರು ನನ್ನ ಪರ ಮಾತನಾಡಿದರು. ಅದನ್ನು ತಪ್ಪೆನ್ನುತ್ತೀರಾ? ಕೆಲವರು ನನ್ನ ಪರ ಮಾತನಾಡಲಿಲ್ಲ ಎಂದು ಅವರ ವಿರುದ್ಧ ಬೇಸರಿಸಲು ಸಾಧ್ಯವೇ ಎಂದು ಹೇಳಿದರು.
ಈ ಪರಸ್ಪರ ಹೇಳಿಕೆಗಳಿಂದ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಹೌದಾ ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, ಎರಡನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿಲ್ಲ ದೇವೇಗೌಡರು. ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು, ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ. ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೊಳ್ಬೇಕಿಲ್ಲ. ಸ್ವಾಮೀಜಿ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನ? ನಾನು ಯಾವ ಸ್ವಾಮೀಜಿನೂ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು, ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ಬ್ರಹ್ಮಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆದೇನೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ನಾವು ಬಹಳ ದೊಡ್ಡವರು ಅವರು, ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ವಕೀಲರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿ. ಅವರೆಲ್ಲ ಬಹಳ ದೊಡ್ಡವರು. ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಮಠಾಧೀಶರಿಗೂ ಕೈಜೋಡಿಸಿ ಮನವಿ ಮಾಡುತ್ತೇನೆ, ನಿಮ್ಮ ಕೆಲಸ ಧರ್ಮರಕ್ಷಣೆ ಮಾಡೋದು, ರಾಜಕೀಯ ಯಾತಕ್ಕೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಠಾಧೀಶರ ರಾಜಕೀಯ ನಿಲುವು ಕುರಿತು ಮಹತ್ವದ ಹೇಳಿಕೆ. ಹಾಸನದಲ್ಲಿ ಗೂಡ್ಸ್ ಶೆಡ್ ಲಾರಿ ಅಸೋಸಿಯೇಷನ್ ವತಿಯಿಂದ ಭಾರೀ ಪ್ರತಿಭಟನೆ. ಎಫ್ಸಿ ಶುಲ್ಕ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಹಾಗೂ ಚಾಲಕರ ಆಕ್ರೋಶ. ಮೈಸೂರು ನಗರದ ಬಿಇಎಂಎಲ್ ಕಾರ್ಖಾನೆ ಆವರಣದ ಒಳಗೆ ರಾಜಾರೋಷವಾಗಿ ಓಡಾಡಿದ ಹುಲಿಯನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದರು. ಹುಲಿ ಓಡಾಡಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.